ಹಲೋ ಲೇಡೀಸ್, ನೈಟಿ ಹಾಕೊಳ್ಳೋಕ್ಕೂ ಮುಂಚೆ ನಿಮ್ಮ ಗಂಡನನ್ನು ಒಂದ್ಸಲ ಕೇಳಿಬಿಡಿ. ನೈಟಿ ಅಲ್ಲ ರೀ, ನೈಟಿ ಹಾಕಿದೋಕ್ಕೆ ಇಲ್ಲೊಬ್ಬ ಭೂಪ ಹೆಂಡತಿಗೆ ಬೆಂಕಿಯನ್ನು ಇಟ್ಟವನೇ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ನಂದಗಡದಲ್ಲಿ ನಡೆದಿರುವಂತಹ ಭಯಾನಕವಾದಂತಹ ಘಟನೆ ಇದು. ಗಂಡ ತನ್ನ ಹೆಂಡತಿ ನೈಟಿ ಹಾಕಿದ್ದಾಳೆ ಅನ್ನೋವಂತೆ ಒಂದೇ ಒಂದು ಕಾರಣಕ್ಕೆ ಬೆಂಕಿಯನ್ನೇ ಇಟ್ಬಿಟ್ಟಿದ್ದಾನೆ. ನೈಟಿ ಹಾಕಿದ ಹೆಂಡತಿ ಮೇಲೆ ಸಿಟ್ಟು ಕೋಪ ಮಾಡಿಕೊಂಡು ಸೀರೆ ಕಟ್ಕೋ ಪಟ್ಟನೆ ಹಿಡಿದಿದ್ದ. ನೀನು ಈ ರೀತಿಯಾಗಿ ಮಾಡ್ರನ್ ಡ್ರೆಸ್ಗಳನ್ನು ಹಾಕಬೇಡ ಅಂಥೇಳಿ ಹಲವು ಬಾರಿ ಹೇಳ್ತಾ ಇದ್ದ. ಮಾತು ಕೇಳದ ಹೆಂಡತಿ, ಸಿಟ್ಟಿಗೆದ್ದ ಗಂಡ, ಕೋಪದ ಕೈಗೆ ಇಬ್ಬರೂ ಕೂಡ ಬುದ್ಧಿ ಕೊಟ್ಟರು. ಹೆಂಡತಿ ಸೀರೆ ಉಡೋದನ್ನು ಇಷ್ಟಪಡ್ತಿದ್ದ ಗಂಡ ಕೃಷ್ಣೋಜಿ ಪಾಟೀಲ್, ಆದರೆ ನೈಟಿ ಹಾಕೋಕೆ ಇಷ್ಟಪಡ್ತಿದ್ದ ಮಂಜುಳಾ ಪಾಟೀಲ್. ಹೆಂಡತಿಗೆ ನೈಟಿ ಹಾಕೋಬೇಕು ಅಂತ ಆಸೆ, ಗಂಡನಿಗೆ ನನ್ನ ಹೆಂಡತಿ ಸೀರೆ ಉಟ್ಕೋಬೇಕು ಅನ್ನೋದು ಆಸೆ. ಸೊ ಗಂಡನ ಮಾತು ಹೆಂಡತಿ ಕೇಳಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಹೆಂಡತಿಗೆ ಬೆಂಕಿಯನ್ನು ಇಟ್ಟವನೇ ಕೃಷ್ಣೋಜಿ ಪಾಟೀಲ್. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಮಂಜುಳಾ ಪಾಟೀಲ್ ಅವರನ್ನು ರವಾನೆ ಮಾಡಲಾಗಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಗೋವಾಗೆ ಶಿಫ್ಟ್ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಕಳೆದ 8 ವರ್ಷಗಳಿಂದ ಹಿಂದೆ ಮದುವೆ ಆಗಿದ್ರು ಈ ಜೋಡಿ. 8 ವರ್ಷಗಳ ಹಿಂದೆ ಮದುವೆ ಆಗದಂತಹ ಜೋಡಿ ಇದು. ನೋಡಿ ಎಂತೆಂಥವೆಲ್ಲ ಬರ್ತವೆ ಅಲ್ಲಿ. ಹೆಂಡತಿ ನೈಟಿ ಹಾಕಿದ್ದಾಳೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಬೆಂಕಿಯನ್ನು ಇಟ್ಟಿದ್ದಾನೆ ಗಂಡ. ಹೆಂಡತಿ ಮಾಡ್ರನ್ನಾಗಿರಬಾರ್ದು, ಸೀರೆನ ಉಟ್ಕೋಬೇಕು, ಸಂಸ್ಕೃತವಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗಂಡ ಅತಿ ಹೆಚ್ಚು ಬಾರಿ ಅಂದರೆ ಹೇಳ್ತಾ ಇದ್ದ, ಯಾವಾಗಲೂ ನೀನು ಸೀರೆ ಉಟ್ಕೋಬೇಕು, ಈ ರೀತಿಯೆಲ್ಲ ನೈಟಿ ಹಾಕೋಬೇಡ ಅಂತ ಹೇಳ್ತಾ ಇದ್ದ. ಆದರೂ ಕೂಡ ಹೆಂಡತಿ ಆ ಮಾತನ್ನು ಕೇಳದೆ ನೈಟಿಯನ್ನು ಉಟ್ಕೊಂಡಿದ್ದ. ನೈಟಿ ಹಾಕಿದ್ದಕ್ಕೆ ಇಲ್ಲಿ ಗಂಡ ಬೆಂಕಿಯನ್ನು ಇಟ್ಟಿದ್ದಾನೆ. ಯಾರ್ಯಾರೆಲ್ಲ ಮದುವೆ ಆಗಿದ್ದೀರಾ, ಈ ಸ್ಟೋರಿ ನೀವು ನೋಡಲೇಬೇಕು. ಒಂದ್ಸಲ ಹುಷಾರಾಗಿರಿ. ನಿಮ್ಮ ಗಂಡನೂ ಕೂಡ ಹೀಗಿರಬಹುದಾ? ಸ್ವಲ್ಪ ಹುಷಾರಾಗಿರಿ. ಕೃಷ್ಣೋಜಿ ಪತ್ನಿ ಮಂಜುಳಾ ಪಾಟೀಲ್ಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಮಂಜುಳಾ ಪಾಟೀಲ್ ಅವರನ್ನು ರವಾನೆ ಮಾಡಲಾಗಿದೆ. ಅದಾದ ನಂತರ ಚಿಕಿತ್ಸೆಗೋಸ್ಕರ ಗೋವಾಗೆ ಶಿಫ್ಟ್ ಮಾಡಿದ್ದಾರೆ, ಹೆಚ್ಚಿನ ಚಿಕಿತ್ಸೆಗೋಸ್ಕರ. ಕಳೆದ 8 ವರ್ಷಗಳ ಹಿಂದೆ ಮದುವೆ ಆಗಿತ್ತು ಈ ಜೋಡಿ. ಹೆಂಡತಿ ನೈಟಿ ಉಟ್ಕೊಂಡಿದ್ದಾಳೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಗಂಡ ಬೆಂಕಿಯನ್ನು ಇಟ್ಟಿದ್ದಾನೆ. ನೀವು ನೋಡ್ತಾ ಇರ್ಬೋದು, ಆ ಒಂದು ಮಹಾನ್ ಪುಣ್ಯಾತ್ಮನನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಇಲ್ಲಿ ಮುಖ್ಯವಾಗಿ ಹೆಂಡತಿ ನೈಟಿ ಉಟ್ಕೊಂಡಿದ್ದಾಳೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಗಂಡ ಬೆಂಕಿಯನ್ನು ಇಟ್ಟಿದ್ದಾನೆ. 8 ವರ್ಷಗಳಿಂದ ಮದುವೆ ಆಗಿದ್ದರು, ಆದರೂ ಸಹಿತ ಈ ರೀತಿಯಾಗಿ ಆಲೋಚನೆ ಯಾಕೆ ಬಂತು? ಮಾಡ್ರನ್ ಆಗಿ ಬಟ್ಟೆಯನ್ನು ಹಾಕಿದ್ದಕ್ಕೆ ಇಲ್ಲಿ ಗಂಡ ಬೆಂಕಿಯನ್ನು ಇಟ್ಟಿದ್ದಾನೆ. ಸೊ ಏನೇನೆಲ್ಲ ಆಯಿತು, ಯಾವಾಗ ನಡೀತು ಈ ಒಂದು ಘಟನೆ? ಖಂಡಿತ ವಿನೋದ್, ಏನಂತಂದ್ರೆ ಹೆಂಡತಿ ನೈಟಿ ಹಾಕಿದಕ್ಕೆ ಹೆಂಡತಿಗೆ ಬೆಂಕಿ ಇಟ್ಟು ಗಂಡ ಅಟ್ಟಹಾಸವನ್ನ ಮೆರೆದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ನಡೆದಿರುವಂತದ್ದು. ಕೃಷ್ಣ ಪಾಟೀಲ್ ಎಂಬಾತ ತನ್ನ ಹೆಂಡತಿ ಮಂಜುಳಾ ಪಾಟೀಲ್ಗೆ ಇಲ್ಲಿ ಬೆಂಕಿಯನ್ನ ಇಟ್ಟು ಕೊಲ್ಲೋದಕ್ಕೆ ಪ್ರಯತ್ನವನ್ನು ಸಹ ಮಾಡಿರುವಂತದ್ದು. ಮಂಜುಳಾ ಏನಿದಾಳೆ ಅಂತಂದ್ರೆ ತನ್ನ ಉಡುಪುಗಳನ್ನ ಏನು ಇಲ್ಲಿ ಬೇರೆ ರೀತಿಯಾಗಿ ಹಾಕೋದಕ್ಕೆ ಮುಂದಾಗಿರ್ತಾಳೆ. ನೈಟಿಯನ್ನ ಹಾಕಿದಕ್ಕೆ ಗಂಡ ಇದರಿಂದ ಕೋಪಗೊಂಡಿರುವಂತ ಈತ ಬೆಂಕಿ ಪೊಟ್ಟಣದಿಂದ ಕಡ್ಡಿಯನ್ನು ಕೊರೆದು ಕೊಲೆಗೆ ಯತ್ನ ಸಹ ಮಾಡಿರುವಂತಹ ಘಟನೆ ಸಹ ನಡೆದಿರುವಂತದ್ದು. ಮಂಜುಳಾ ಪಾಟೀಲ್ ಅನ್ನ ಏನು ಗಂಭೀರವಾಗಿ ಗಾಯ ಸಹ ಆಗಿರುವಂತದ್ದು. ಆಕೆಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದರೂ ಸಹ ಚಿಕಿತ್ಸೆ ಇಲ್ಲಿ ಸರಿಯಾಗದ ಕಾರಣಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ಗೋವಾ ರಾಜ್ಯಕ್ಕೆ ಸಹ ಕುಟುಂಬಸ್ಥರು ಮಂಜುಳಾ ಪಾಟೀಲ್ ಅನ್ನ ಇಲ್ಲಿ ರವಾನೆ ಸಹ ಮಾಡಿರುವಂತದ್ದು. ಇವರಿಬ್ಬರು ಸಹ ಕೃಷ್ಣ ಪಾಟೀಲ್ ಮತ್ತು ಮಂಜುಳಾ ಪಾಟೀಲ್ ಏನಿದ್ದಾರೆ ಕಳೆದ 8 ವರ್ಷಗಳ ಹಿಂದೆ ಹತ್ತರವಾಡ ಗ್ರಾಮದಲ್ಲಿ ಮದುವೆಯನ್ನು ಸಹ ಆಗಿದ್ರು. ತದನಂತರ ಅವಾಗವಾಗ ವಾದ ವಿವಾದಗಳು ಇವರಿಬ್ಬರ ಮಧ್ಯೆ ವೈಮನಸ್ಸು ಸಹ ಇರ್ತಾ ಇರುವಂತದ್ದು. ಕಳೆದ 2 ದಿನಗಳ ಹಿಂದಷ್ಟೇ ಏನು ನೈಟಿ ಹಾಕುವ ವಿಚಾರಕ್ಕಾಗಿ ಸಂಬಂಧಪಟ್ಟಂತೆ ಗಂಡ ಏನಂತಂದ್ರೆ ಬೆಂಕಿ ಇಟ್ಟು ಸುತ್ತಿರುವಂತಹ ಘಟನೆ ಸಹ ನಡೆದಿರುವಂತದ್ದು. ಇದು ಈ ಒಂದು ಘಟನೆ ಗಲಾಟೆಯನ್ನ ಕೇಳಿ ಪೊಲೀಸ್ ಠಾಣೆಗೆ ಸಹ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಸಹ ನೀಡಿರುವಂತದ್ದು. ಈ ಸಂಬಂಧಪಟ್ಟಂತೆ ಆರೋಪಿಯನ್ನು ಸಹ ಇದೀಗ ನಂದಗಡ ಪೊಲೀಸರು ಸಹ ಇಲ್ಲಿ ವಶಕ್ಕೆ ಪಡಿಸಿಕೊಂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲೆ ಮಾಡಿಕೊಂಡಿರುವಂತದ್ದು. ವಿನೋದ್, ಪ್ರಶಾಂತ್, ಇನ್ನ ಈ ಗಂಡ ಹೆಂಡತಿ ಮಧ್ಯೆ ಏನಾದರೂ ಹಿಂದೆ ದ್ವೇಷ ಏನಾದರೂ ಇತ್ತಾ? ಯಾಕಂದ್ರೆ ನೈಟಿ ಹಾಕೊಂಡಿದ್ದಾರೆ ಅನ್ನುವಂಥ ಒಂದು ಚಿಕ್ಕ ಮ್ಯಾಟ್ರಿಗೋಸ್ಕರ ಇವರು ಬೆಂಕಿಯನ್ನು ಹಚ್ಚಿದ್ದಾರೆ ಅಂದರೆ ಇದರಿಂದ ಏನಾದರೂ ಉದ್ದೇಶ ಇರ್ಬೋದಲ್ವಾ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ
ಖಂಡಿತ ವಿನೋದ್, ಅಲ್ಲಿ ಸ್ಥಳೀಯರ ಮಾಹಿತಿ ಪ್ರಕಾರ ಏನಂತಂದ್ರೆ ಮೇಲಿಂದ ಮೇಲೆ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇತ್ತು. ಅದೇ ಒಂದು ಕಾರಣಕ್ಕಾಗಿ ಹತ್ತರವಾಡ ಗ್ರಾಮದಿಂದ ನಂದಗಡ ಗ್ರಾಮದ ಬಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಅದೇ ಒಂದು ಕಾರಣ ಅಥವಾ ಬೇರೆ ಏನಾದ್ರು ಕಾರಣ ಅಂತ ಹೇಳಿ ಇದೀಗ ನಂದಗಡ ಪೊಲೀಸರು ಸಹ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆರೋಪಿಯನ್ನ ವಶಕ್ಕೆ ಸಹ ಈಗಾಗಲೇ ಪಡೆದು ವಿಚಾರಣೆ ಸಹ ನಡೆಸಿರುವಂತದ್ದು. ಕೇವಲ ಈ ಒಂದು ಕೊಲೆಗೆ ಯತ್ನ ಮಾಡಿದ್ದಾರೆ ಅಂದ್ರೆ ಯಾರು ಸಹ ಒಂದು ಬಟ್ಟೆಯ ಸಲುವಾಗಿ ಯಾರು ಸಹ ನಂಬಲಿಕ್ಕೆ ಅಸಾಧ್ಯವಾಗಿದ್ದು, ಇದರ ಹಿಂದೆ ಬೇರೆ ಏನಾದ್ರೂ ವೈಮನಸ್ಸು ಇರಬಹುದು ಅಂತ ಹೇಳಿ ಶಂಕೆ ಸಹ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು ವಿನೋದ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು.